ನಮ್ಮೆಲ್ರಿಗೂ 80%. ಸೂಪರ್. ಒಬ್ಬರಿಗೆ 20%. ಹಾಗೆ ನನಗೆ 20%. ಒಪ್ಕೋತೀರಾ ಇಲ್ಲ ಮೆಸೇಜ್ ಮಾಡ್ಲಾ? ಮಾಡ ಫೋನ್ ಕೊಡ, ನಾನು ಮಾಡ್ತೀನಿ. ಕೊಡಲ್ಲ, ನಾನು ಮಾಡ್ತೀನಿ. ಕೊಡಲ್ಲ. 20% ಕಮಿಷನ್ಗೋಸ್ಕರ ನಿಮ್ಗಳ ಜೊತೆ ಕಾಂಪ್ರಮೈಸ್ ಆಗಬೇಕಾಗಿಲ್ಲ ನಾನು. ಡಿಪಾರ್ಟ್ಮೆಂಟ್ಗೆ ಇದ್ರ ಬಗ್ಗೆ ಚಿಕ್ಕದಾಗ ಒಂದು ಫೋನ್ ಕಾಲ್ ಮಾಡಿದ್ರೆ 20% ಅವರೇ ತಂದು ನಾನು ಕಾಲ್ ಬಿಡಕ್ಕೆ ಇಡ್ತಾರೆ. ಅದ್ರ ಮೇಲೆ ಸರ್ಕಾರಿ ಗೌರವ, ಪ್ರಮೋಷನ್, ಟಿವಿ ಪೇಪರ್ ಇಂಟರ್ವ್ಯೂಸ್ ವಗೇರಾ ವಗೇರಾ. ಎಲ್ಲದ ಪಾರ್ಟಿ? ಬಾಯಿ ಮುಚ್ಚಿ. SMS ಮಾಡ್ಲಾ? ಬೇಡ ಸರ್, ಬೇಡ ಸರ್, ಬೇಡ ಅಂತ ಸರ್. ಬೇಡ ಸರ್, ಹೋಗ್ಲಿ ಬಿಡಿ ಸರ್. ಇನ್ನೊಂದು ಒಳ್ಳೆ ಸೊಲ್ಯೂಷನ್ ಇದೆ ಸರ್ ನನ್ನ ಹತ್ರ. ಸರ್ 60-40 ಮಾಡ್ಕೊಳ್ಳೋಣ ಸರ್. ಆಯ್ತು ಸರ್. 60 ನಮ್ಗೆ, 40 ನಿಮಗೆ ಸರ್. ಸರ್ ಯೋಚನೆ ಮಾಡಿ ಸರ್, ಪ್ಲೀಸ್ ಸರ್. ಸರ್ ಇದಕ್ಕಿಂತ ಯಾರು ಒಳ್ಳೆ ಆಫರ್ ಕೊಡೋದಿಲ್ಲ ಸರ್. ಏನ್ ಸರ್ ನೀವು ಒಳ್ಳೆ ಸರ್ ಕುತ್ಕೊಳ್ಳಿ ಸರ್, ಪ್ಲೀಸ್ ನಿಂತ್ಕೋಬೇಡಿ, ಕುತ್ಕೊಳ್ಳಿ ಸರ್. ಯೋಚನೆ ಮಾಡಿ ಸರ್. ಸರ್ ಇದಕ್ಕೆ ಮೇಲೆ ನಮ್ಮ ಬ್ಯಾಂಡ್ ಬಜಾಯಿಸ್ಬೇಡಿ ಸರ್. 60-40 ಸರ್. ಸರ್ ಡನ್. ಥ್ಯಾಂಕ್ಸ್ 60 ನಮ್ಗೆ. ಅದೇ ನಿಮ್ಗೆ 40 ನಲ್ಲಿ ವೆರಿ ಗುಡ್. ಫಿಕ್ಸ್ ತಾನೇ, ಇದ್ರ ಮೇಲೆ ಚೇಂಜಸ್ ಇಲ್ಲ. ಚೇಂಜಸ್ ಇಲ್ಲ. SMS ಡಿಲೀಟ್ ಆಗೋದು ಸರ್, ಅವಾಗಲೇ ಡಿಲೀಟ್ ಮಾಡ್ಬಿಟ್ಟೆ. 60% ಅಂದ್ರೆ ನನಗೆ ಎಷ್ಟು ಸಿಗುತ್ತೆ? 3 ಕೋಟಿ ಸಿಗುತ್ತೆ ಕಣೋ. ಅರೆ ಇವನ 3 ಕೋಟಿನ? ಅದ್ ಹೇಗೋ? ಹೇಗೆ ಅಂದ್ರೆ 20 ಕೋಟಿಲಿ 60% ಅಂದ್ರೆ 12 ಕೋಟಿ. 12 ಕೋಟಿನ 4 ಭಾಗ ಮಾಡಿದ್ರೆ ಒಬ್ಬೊಬ್ರಿಗೆ 3 ಕೋಟಿ. ಸಿಂಪಲ್ ಗುರು. ಈ 4ನೇ ಪಾರ್ಟಿ ಯಾರು? 1 2 3 ಇವ್ 4. ನೀವಿಬ್ರು ಒಂದೇ ಯೂನಿಟ್ ಅಲ್ವಾ? ಅದು ಏನದು? ನಿನ್ನೆ ರಾತ್ರಿ ತಾನೇ ಹೇಳ್ದೆ ನೀವಿಬ್ರು ಒಂದೇ ಯೂನಿಟ್ ಅಂತ. ನಿನ್ ಲೆಕ್ಕದ ಪ್ರಕಾರ 3 ಭಾಗ ಅಷ್ಟೇ. ಅದೇಗಾಗುತ್ತೆ? ಅದೇಗಾಗತ್ತಾ? ನೆನ್ನೆ ಹೆಡ್ಲೈಟ್ ಹೊಡೆದಾಗ 4,00,000 ಕೊಟ್ಟು ಅಂತಂದಿದ್ಕೆ ನಮ್ ಇಬ್ಬರದು ಒಂದೇ ಯೂನಿಟ್ ಅಂತ ಅಂದ್ರಿ. ಈಗ 12 ಕೋಟಿ ನೋಡಿದ ತಕ್ಷಣ 4 ಭಾಗ ಬಂದ್ಬಿಡ್ತಾ. 3 ಭಾಗ, ಒಂದ್ ಅವಂದು, ಒಂದ್ ನಂದು, ನಿಮ್ಮಿಬ್ಬರದು 1. ಅದೇಗಾಗುತ್ತೆ? ಇವ್ರ ಲೆಕ್ಕದ ಪ್ರಕಾರ ನಿನಗೆ ಎಷ್ಟು ಸಿಗುತ್ತೆ? ಇವ್ರ ಲೆಕ್ಕದ ಪ್ರಕಾರ ನಿನಗೆ 2 ಕೋಟಿ ಸಿಗುತ್ತೆ. ನನ್ನ ಲೆಕ್ಕದ ಪ್ರಕಾರ 3 ಕೋಟಿ ಸಿಗಬೇಕು. 3 ನಾಮ ಹಾಕೋ ನೀ. ತಗೆ ಕೈನಾ. ನನ್ ಮಕ್ಳ ಇಬ್ರು ಸೇರ್ಕೊಂಡು ನಮ್ಗೆ ಏಮರ್ಸ್ಬೇಕು ಅಂತಿದ್ದೀರಾ? ಅವೆಲ್ಲ ಗೊತ್ತಿಲ್ಲ ಕಣ್ರೋ. ಇವನಿಗೆ 3 ಕೋಟಿ, ನನಗ್ 3 ಕೋಟಿ. ಅದ್ರಲ್ಲಿ 1 ರೂಪಾಯಿ ಕಮ್ಮಿ ಬಂದ್ರು ನಾನ್ ತಗೊಳ್ಳೋದಿಲ್ಲ. ಅವ್ನ್ ತಗೊಳ್ಳಲ್ಲ ಅಂತೆ, ಬೇಡ ಬಿಡ. ತಗೊಳ್ಳೋದಿಲ್ಲ ಅಂದ್ರೆ ಒಪ್ಕೊಳ್ಳೋದಿಲ್ಲ ಅಂತ. ಏನ್ ಎದುರಿಸ್ತಾ ಇದೀಯಾ? ಏನ್ ಇವಾಗ? ನೀನ್ ಎದುರಿಸ್ಬಿಟ್ರೆ ಎದುರ್ಕೊಂಡ್ಬಿಡ್ತಾನೆ. ಹೇಳಿದ್ರೆ ಮೀಟರ್ ಆಫ್ ಆಗ್ಬಿಡುತ್ತೆ ಗೊತ್ತಾ? ನಾಯಿಗಳ ತರ ಕಿತ್ತಾಡೋದ್ ಬಿಟ್ಬಿಟ್ಟು ಈಕ್ವಲ್ ಆಗಿ ಹಂಚ್ಕೊಳ್ಳಿ. ಒಬ್ಬೊಬ್ಬರಿಗೂ 3 ಕೋಟಿ ಸಿಗುತ್ತೆ. ಅದೇ ಫೈನಲ್. ಡಿಸೈಡ್ ಮಾಡಿ. ಇಲ್ಲ 60-40 ಉಲ್ಟಾ ಮಾಡ್ಲಾ? ಆದ್ರೆ ನಮ್ಮಪ್ಪನ್ ಗಾಡಿ ಬ್ಲಾಸ್ಟ್ ಮಾಡಿದ್ದಕ್ಕೆ 9,13,028 ರೂಪಾಯಿ ಸಪರೇಟ್ ಆಗಿ ಕೊಡ್ಬೇಕಷ್ಟೇ. ಬೆಣ್ಣೆ ನನ್ನ ಮಗನೇ, ಹಾಸ್ಟೆಲ್ ಇದ್ದಾಗ ನಿನ್ನ ಕಟ್ಟಿಂಗ್ಗೆ, ಬೆಳ್ಳಗಾಗ ಫೇರ್ ಅಂಡ್ ಲವ್ಲಿ ಲೋಷನ್ಗೆ, ಮಾಡಲ್ ತರ ಕಾಣಕ್ ಬಟ್ಟೆ ಕಾಸು ಕೊಟ್ಟಿದ್ದೆಲ್ಲ ಮರ್ತೋಗ್ಬಿಟ್ಟ. ಅದೆಲ್ಲ ಲೆಕ್ಕ ಹಾಕಿದ್ರೆ ಬಡ್ಡಿ ಸಮೇತ ನೀನೇ ನಮಗೆ ಕೊಡ್ಬೇಕು. ಕೊಡಂಗಿದ್ರೆ ನನಗ್ ಕೊಟ್ಬಿಡು. ದಿನ ರಾತ್ರಿ ಸಿಗರೇಟು, ಎಣ್ಣೆ, ಪಾರ್ಟಿ ಅಂತ ನನ್ನ ದುಡ್ಡಲ್ಲಿ ಮಜಾ ಉಡಾಯಿಸ್ತಿದ್ದಲ್ಲ, ಅದನ್ನೆಲ್ಲ ಲೆಕ್ಕ ಹಾಕಿ ಬಾಕಿ ಹಾಕಿದ್ರೆ ನೀನೇ ನನಗೆ 180 ರೂಪಾಯಿ ಕೊಡ್ಬೇಕು. ಕಚ್ಚಡ ನನ್ನ ಮಕ್ಕಳ, ಕೊನೆಗೂ ನಿಮ್ ಬುದ್ಧಿ ತೋರ್ಸೇ ಬಿಟ್ರಲ್ಲೋ. ತಿಂದಿದ್ದಕ್ಕೆ ಉಂಡಿದ್ದಕ್ಕೆಲ್ಲ ಲೆಕ್ಕ ಇಡ್ತೀರಲ್ಲ. ಥೂ ಬಿಕ್ಕಾರಿ ನನ್ನ ಮಕ್ಕಳ.